ನಮಸ್ತೆ. ಒಂದು ವಿಶೇಷವಾಗಿ ಒಂದು ನಡೆದಿದೆ. ಸರ್ ಇವತ್ತು ಬಸವನಗುಡಿಯ ಕಾರ್ಯಕರ್ತರ ಸಭೆ ಬಹಳ ಅದ್ದೂರಿಯಾಗಿ ನಡೆದಿತ್ತು. ಸೊ ಬೆಂಗಳೂರು ನಗರದ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಬಂದಿದ್ರು, ಭಾಗ್ಯಗೌಡರು ಬಂದಿದ್ರು, ಹಾಗೂ ಎಲ್ಲ ಹನುಮಂತೇಗೌಡರು ಅಧ್ಯಕ್ಷರು, ಬಸವನಗುಡಿ ಅಧ್ಯಕ್ಷರು ಇದನ್ನ ಇದ್ ಮಾಡಿದ್ರು. ಕಾರ್ಯಕ್ರಮನ ಬಹಳ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಇಂತಹ ಒಂದು ಕಾರ್ಯಕ್ರಮನ ನಾವು ಬೆಂಗಳೂರಿನಲ್ಲಿ ಎಲ್ಲ ಕಡೆಯಲ್ಲೂ ಮಾಡಿ ನಮ್ಮ ಪಕ್ಷದ ಸಂಘಟನೆ ವಿಷಯಗಳನ್ನ ನಾವು ಹೇಳಬೇಕು. ಯಾಕೆಂದ್ರೆ ದೇವೇಗೌಡರಾಗ್ಲಿ ಪ್ರಧಾನಮಂತ್ರಿಯಾಗಿ ಆಗಿದ್ರು, ಅವರ ಹಣಕಾಸಿನ ಯಾವ್ದು ದುಡ್ಡಿಗೋಸ್ಕರ ಯಾವತ್ತೂ ಅವರ ರಾಜಕೀಯ ಮಾಡಲಿಲ್ಲ. ಜನಸೇವೆಗಾಗಿ ಮಾಡಿದ್ರು. ಅವ್ರ ಮಗ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಿದ್ರು, ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆಗಿ ಅವ್ರು ಮಾಡಿದಂತಹ ಒಂದೊಂದು ಕಾರ್ಯಕ್ರಮ ಯಾರು ಕರ್ನಾಟಕದ ಯಾವ ಮುಖ್ಯಮಂತ್ರಿನೂ, ದೇಶದ ಯಾವ ಮುಖ್ಯಮಂತ್ರಿನೂ ಮಾಡಕ್ಕಾಗಲ್ಲ. ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿನೂ ಇದುವರೆಗೂ ಮಾಡಿಲ್ಲ. ನೀವು ನಿಜವಾಗಿ ಹೇಳ್ಬೇಕಾದ್ರೆ 5 ರೂಪಾಯಿ ಕೊಟ್ಟು ಸರಾಯಿ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗದೆ ರೈತರಿಂದ ಹಿಡಿದು ಕಾರ್ಮಿಕರಿಂದ ಹಿಡಿದು ಎಲ್ಲಾ ಜನಗಳು ಅಲ್ಲೇ ಮಲ್ಕೊಂಡ್ಬಿಡೋರು. 5 ರೂಪಾಯಿ 300 ತಗೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟು ಕೆಲಸನೇ ಮಾಡ್ತಿರ್ಲಿಲ್ಲ. ಅದನ್ನ ನಿಲ್ಸಿರೋದು ಒಬ್ಬ ದೊಡ್ಡ ಮೇಧಾವಿ, ಜನರ ಕಷ್ಟವನ್ನು ಅರ್ಥ ಮಾಡ್ಕೊಡುವಂತ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಗೆ ಇನ್ನೊಂದು ಕಾರ್ಯಕ್ರಮ ಪ್ರತಿಯೊಂದು ಮನೆಯಲ್ಲಿ ಇವರು ಆಟೋ ಡ್ರೈವರ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಗಾರೆ ಕೆಲಸರು ಇರ್ಬೋದು, ಪ್ರತಿಯೊಬ್ಬರು ಲಾಟ್ರಿ ಆಡಿ ಹಣನ ಕಳ್ಕೊಡ್ತಾ ಇದ್ರು. ಪ್ರತಿಯೊಂದು ಜೂಜಲ್ಲೂ ರೇಸ್ ಕೋರ್ಸ್ ಅಲ್ಲಿ ಮತ್ತೊಂದ್ರಲ್ಲಿ ಯಾವ್ದ್ರಲ್ಲೇ ಆಗ್ಲಿ ದುಡ್ಡು ಹಣ ಕಳ್ಕೊಳ್ತಾ ಇದ್ರು. ಅದನ್ನ ತುಂಬಾ ಕಟ್ಟುನಿಟ್ಟಿನಿಂದ ಲಾಟ್ರಿ ವ್ಯಾಪಾರ ನಿಷೇಧ, ಮತ್ತು ಸ್ಕಿಲ್ ಗೇಮ್ಗಳ ನಿಷೇಧ, ಮತ್ತು ಜೂಜ ಅಡ್ಡೆಗಳ ನಿಷೇಧ, ಸ್ವೀಟ್ ಅಡ್ಡೆಗಳ ನಿಷೇಧ, ಇಂತಹ ಕಾರ್ಯಕ್ರಮ ಮಾಡಿ ಆ ಹಣನ ಆ ಕುಟುಂಬದಲ್ಲೇ ಇರಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಆಗ್ಬೇಕು ಅಂತ ಹೇಳಿ ಅದನ್ನ ಒಂದು ದೊಡ್ಡ ಕಾರ್ಯಕ್ರಮವನ್ನ ಭಾರಿ ಹೋರಾಟ ಮಾಡಿ ನಿಲ್ಲಿಸಿದ ದೇಶದ ಅತ್ಯುತ್ತಮ ಪ್ರತಿಯೊಂದು ರಾಜ್ಯದಲ್ಲಿ ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮ ಮಾಡಿದಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ. ಇಂಥವರಿಗೆ ಮುಂದೆ ಅಧಿಕಾರ ಕೊಡಿ. ಇಂಥವರಿಗೆ ಅಧಿಕಾರ ಕೊಟ್ರೆ 2028ರಲ್ಲಿ ನೀವು ಅಧಿಕಾರ ಕೊಟ್ರೆ ನಿಮ್ಮ ಪ್ರತಿಯೊಂದು ಮನೆಯು ಪ್ರತಿಯೊಂದು ಜ್ಯೋತಿ ಬೆಳಗ್ತದೆ. ಅವರ ಕುಮಾರಸ್ವಾಮಿ ಅವ್ರನ್ನ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಮಾಡುವಂತ ಕಾರ್ಯಕ್ರಮಗಳು ಬಡವರಿಗೆ, ಕಾರ್ಮಿಕರಿಗೆ, SC/ST ಜನಾಂಗದವರಿಗೆ, ಆಟೋ ಡ್ರೈವರ್ಗಳಿಗೆ ಎಲ್ಲರಿಗೂ ಒಂದು ದೊಡ್ಡ ಶಾಲೆಗಳನ್ನ ಕಲಿಸಿ, ದೊಡ್ಡ ಶಾಲೆ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ಒಂದು ವರ್ಷಕ್ಕೆ 40,000 50,000 ಇಂಗ್ಲಿಷ್ ಮೀಡಿಯಂ ಏನ್ ಕೊಡ್ತಾರಲ್ಲ ಅದನ್ನ ಇಲ್ದೇದಂಗ್ ಮಾಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಿಮ್ಮ ಮಕ್ಕಳನ್ನ ಓದಿಸುವಂತ ಕಾರ್ಯಕ್ರಮನ ಮೊದಲು ತಗೊಳ್ತಾರೆ ಕುಮಾರಸ್ವಾಮಿ ಅವರು. ದಯಮಾಡಿ ಇದು ಮನೆಗೂ ಆಗುತ್ತೆ. ನೀವ್ ಯಾಕೆ ಯಾವ್ದೋ ಫ್ರೀ 5 ಕಾರ್ಯಕ್ರಮಗಳು ಫ್ರೀ ಕೊಡ್ತಾರೆ ಅಂತ ಯಾಕೆ ಹೋಗ್ತೀರಾ? ನಿಮ್ ಮಕ್ಕಳ ಮುಂದಿನ ಭವಿಷ್ಯ ನೋಡಿ. ಮುಂದಿನ ಮಕ್ಕಳು ನೀವು 1 ಲಕ್ಷ 2 ಲಕ್ಷ 5 ಲಕ್ಷ ತಿಂಗಳು ಸಂಬಳ ತಗೊಳ್ಳುವಂತ ರೀತಿಯಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ರೂಪಿಸ್ತಾರೆ. ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾರೆ. ನಿಮ್ಗೆ ಎಲ್ಲ ಹೊಸ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಅದು LKG UKG ಇಂದ ಇರ್ಬೋದು, ಡಿಗ್ರಿವರೆಗೂ ದಯಮಾಡಿ 2028ಕ್ಕೆ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಡಿ ಅಂತ ಕೈ ಮುಗಿದು ಕರ್ನಾಟಕ ಜನಕ್ಕೆ ಹೇಳ್ತೀನಿ. ನಮಸ್ಕಾರ. ಇವತ್ತು ನಾನು ಈ ಒಂದು ಬಸವನಗುಡಿಯ ಅಶೋಕನವರ ವಾರ್ಡ್ನ ಅಧ್ಯಕ್ಷನಾಗಿ ಈ ಒಂದು ಪದವಿಯನ್ನು ತಗೊಂಡಿದ್ದೀನಿ. ಹೇಗೆ ಮಾಡಬೇಕು, ಜನಗಳ ಹತ್ರ ಹೇಗೆ ಹೋಗ್ಬೇಕು ಒಬ್ಬ ಅಧ್ಯಕ್ಷನಾಗಿ ಅನ್ನೋದನ್ನ ನಾನು ಇನ್ನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರಿಗೂ ಜನಗಳಿಗೆ ತಲುಪಿಸ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇರಲಿ ಅಂತ ಹೇಳಿ ಕೋರ್ತಾ ಎಚ್.ಡಿ. ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ. ನಮಸ್ಕಾರ. ಇನ್ನೊಂದು ವಿಷಯ ಇಷ್ಟಪಡ್ತೀವಿ. ನೀವು ಮಾತಾಡ್ತಾ ಇದ್ದಾಗ ಮಾಜಿ ಮುಖ್ಯಮಂತ್ರಿಗಳಾದ ಇದೇನಾಗಿದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಮಾಫಿಯಾ ಇದೆ. ಯಾವುದು ಸ್ಕೂಲ್ ಮಾಫಿಯಾ ಒಂದು ದೊಡ್ಡ ಮಾಫಿಯಾ ಇದೆ. ಅದನ್ನ ಕಳಿಸಿ ಇದು ಇಂಗ್ಲಿಷ್ ಮೀಡಿಯಂದು ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಾಫಿಯಾ ಇದೆ. ಅದನ್ನ ಕಳಿಸಿ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಶ್ರಮ ಇದೆ, ತುಂಬಾ ಕಷ್ಟ ಇದೆ. ಅದಕ್ಕೆ ಪೂರ್ಣ ಜನಗಳ ಸಹಕಾರ ಬೇಕು. ಪ್ರತಿಯೊಂದು ಮನೆ ಕುಟುಂಬಸ್ಥರ ಸಹಕಾರ ಬೇಕು. ಅವರು ರಸ್ತೆಗೆ ನಿಂತು ಮುಂದೆ ಯಾವುದೇ ವ್ಯಕ್ತಿಗಳು ಅಡೆತಡೆ ಮಾಡಿದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮ ವಿದ್ಯಾಭ್ಯಾಸವನ್ನು ಫ್ರೀ ಕೊಡೋ ಕಾರ್ಯಕ್ರಮನ ಮಾಡೋದಕ್ಕೆ ಹೊರಟಾಗತ್ತೆ.
ಅಡೆತಡೆ ಕೊಟ್ರೆ ಪ್ರತಿಯೊಂದು ಕುಟುಂಬದ ಸದಸ್ಯರು ರಸ್ತೆ ಬರಬೇಕು, ರಸ್ತೆ ಬಂದು ಹೋರಾಟ ಮಾಡಬೇಕು. ಅವತ್ತು ಖಂಡಿತ LKG ಇಂದ PUC ವರೆಗೂ ಡಿಗ್ರಿವರೆಗೂ ನಿಮ್ಗೆ ಈ ಉನ್ನತ ಶಿಕ್ಷಣ, ಇಂಗ್ಲಿಷ್ ಮೀಡಿಯಂ ಉನ್ನತ ಶಿಕ್ಷಣ ಕೊಡ್ತಾರೆ. ಅದೇ ನಿಮ್ಗೆ ಬಹುಮಾನ. ನಿಮ್ಮ ಮಕ್ಕಳು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾರೆ. ದಯಮಾಡಿ 2028 ಚುನಾವಣೆಗೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ. ಯಾಕಂದ್ರೆ ತಾಯಿ ಹೃದಯ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ದಯಮಾಡಿ ಗೆಲ್ಸ್ಕೊಡಿ 2028ಗೆ. ನಮಸ್ಕಾರ. ಕರ್ನಾಟಕದ ಎಲ್ಲಾ ಜನಕ್ಕೆ ನಮಸ್ಕಾರ. ಸರ್ಕಾರ ಹೇಗಿದೆ? ಖಂಡಿತವಾಗ್ಲೂ ನಾನು, ಯಾಕೆಂದ್ರೆ ಕುಮಾರಣ್ಣನ ಹತ್ರದಿಂದ ಬೆಲ್ಲವರಾಗಿಂದ ಹೇಳ್ತಾ ಇದ್ದೀನಿ. ಅವರ ಪ್ರತಿಯೊಂದು ಹೃದಯ ಇದೆಯಲ್ಲ, ತಾಯಿ ಹೃದಯ. ಆ ತಾಯಿ ಹೃದಯನ ನೀವು ಕರ್ನಾಟಕದ ಪ್ರತಿಯೊಂದು ಮನೆಗೆ ತಗೊಂಡೋಗಿ, ಅಂತ ವ್ಯಕ್ತಿನ ಪ್ರತಿಯೊಂದು ಮನೆಗೂ ಕರ್ನಾಟಕಕ್ಕೆ ತಗೊಂಡೋಗಿ. ಅವತ್ತು ನಿಮ್ಮ ಮನೆ ಬಂಗಾರ ಆಗುತ್ತೆ, ನಿಮ್ಮ ಮನೆಯಲ್ಲಿ ಬಂಗಾರ ಬೆಳೆದಂಗಾಗುತ್ತೆ. ನಿಜವಾಗ್ಲೂ ಇದನ್ನ ದಯಮಾಡಿ ಯಾರು ಮರಿಬೇಡಿ. ಇದನ್ನ 2028ಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿ ಮತ JDS ಪಕ್ಷಕ್ಕೆ 90 ಮಹಿಳೆಗೆ ಮತ ಹಾಕಿ. ನಮಸ್ಕಾರ.